ಕೃಷ್ಣ, ಇವಾಗ ಏನೂ ಆಗಿಲ್ಲ, ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗತ್ತೆ. ಏನ್ ಸರಿ ಹೋಗೋದು? ಏನ್ ಸರಿ ಹೋಗೋದು? ನಮ್ಮ ಅಣ್ಣನ ಮುಂದೆ ನಾನು ಯಾವತ್ತೂ ಕೂತು ಕೂಡ ಇಲ್ಲ. ಅವನನ್ನ ಕಂಡ್ರೆ ನನಗೆ ಅಷ್ಟು ಗೌರವ. ಆದ್ರೆ ಅವನನ್ನೇ ಕಾಲ್ ಕಸತ್ತರ ನೋಡಿ ಅವಮಾನ ಮಾಡ್ದೋಳ್ನ ನಾನು ಹೆಂಡತಿ ಮಾಡ್ಕೊಂಡಿದ್ದೀನಿ. ನೆನ್ಸ್ಕೊಂಡ್ರೆ ನನಗೆ ನನ್ನ ಮೇಲೇನೆ ಅಸಹ್ಯ ಆಗ್ತಿದೆ. ಕೃಷ್ಣ, ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಣೋ. ನಿಮ್ಮ ಅಣ್ಣನ ಮೇಲೆ ನಿನಗೆ ಎಷ್ಟು ಗೌರವ ಇದೆಯೋ ನನಗೂ ಅಷ್ಟೇ ಗೌರವ ಇದೆ ಕಣೋ. ಅದಕ್ಕೇನಾ ಅವ್ರಿಗೆ ಅವಮಾನ ಮಾಡಿದ್ದು? ಅದ್ ಬೇಕು ಅಂತ ಮಾಡಿದಲ್ಲ ಕಣೋ. ನಿನಗಿದ್ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆಲ್ಲ ಅರ್ಥ ಆಗ್ತಿದೆ. ನನ್ನ ದಡ್ಡ ಶಾಲೆಗೆ ಹೋಗದೆ ಇರೋನು, ಇವನ್ಗೇನು ಅರ್ಥ ಆಗಲ್ಲ, ಏನ್ ಹೇಳಿದ್ರು ಕೇಳ್ತಾನೆ ಅಂತ ತಾನೇ ನೀವೆಲ್ಲ ಈಗ ಮಾಡ್ತಿರೋದು. ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಅಣ್ಣ ನಿಮ್ಮನ್ನ ಕ್ಷಮಿಸೋ ತನಕ ನಾನ್ ನಿಮ್ಮನ್ನ ಕ್ಷಮಿಸಲ್ಲ. ಅಲ್ಲಿವರೆಗೂ ನಾನ್ಯಾರೋ ನೀವ್ಯಾರೋ. ಕೃಷ್ಣ, ಒಂದೇ ಒಂದ್ಸಲ ಯೋಚನೆ ಮಾಡು, ಇದ್ರಲ್ಲಿ ನನ್ ತಪ್ಪೇನೋ ಇದೆ. ಎಲ್ಲ ಯೋಚನೆ ಮಾಡಿನೇ ಹೇಳ್ತಿದ್ದೀನಿ. ಅಣ್ಣ ನಿಮ್ಮನ್ನ ಸೊಸೆ ಅಂತ ಒಪ್ಕೊಳ್ಳೋ ತನಕ ನಾನು ನಿಮ್ಮನ್ನ ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ ಆಗಲ್ಲ. ಅಲ್ಲಿ ತನಕ ನೀವು ಬರೀ ದೊರೆಸ್ವಾಮಿ ಮಗಳು ಅಷ್ಟೇ, ಈ ಕೃಷ್ಣನ್ ಹೆಂಡತಿ ಅಲ್ಲ. ಹಾಗೇನಿಲ್ಲ, ನೀನು ನನ್ನ ಜೀವನದಲ್ಲಿ ಬಂದಿದ್ದು ನನಗೆ ಸಿಕ್ಕಿರೋ ವರ. ನನಗೆ ಜೀವನಕ್ಕೆ ಇಷ್ಟು ಸಾಕು ರೀ. ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿಮ್ಮ ಋಣದಲ್ಲೇ ಇರ್ತೀನಿ. ಏನ್ ಮಾಯಾ ಇದು? ಇವಾಗ ತಾನೇ ಜೀವನ ಶುರು ಮಾಡ್ತಾ ಇದ್ದೀವಿ, ಇಂಥ ಮಾತಾಡೋದು? ಇದು ನಿಮ್ ದೊಡ್ಡ ಗುಣ. ಈ ಮನೆಯವರೆಲ್ಲ ನನ್ನನ್ನ ಕೆಲ್ಸದವಳ ತರ ನೋಡ್ತಿದ್ರು, ನೀವು ಮಾತ್ರ ನನ್ನನ್ನ ಮನುಷ್ಯಲ ತರ ನೋಡಿದ್ರಿ. ಹಾಗೆಲ್ಲ ಮಾತಾಡ್ಬೇಡ ಮಾಯಾ. ಲೋಕದ ಕಣ್ಣಿಗೆ ಈಚಲ್ ಮರದ ಕೆಳಗಡೆ ಹಾಲು ಕುಡಿಯೋರು ಕೂಡ ಕುಡ್ಕುರ್ ಥರನೇ ಕಾಣಿಸ್ತಾರಂತೆ. ಅದೆಲ್ಲ ಅವ್ರವ್ರ ದೃಷ್ಟಿಗೆ ಬಿಟ್ಟಿದ್ದು. ಅಂಥವ್ರ ಮಧ್ಯೆ ನಿಮ್ಮಂಥವ್ರು ಇರೋದಕ್ಕೆ ರೀ ನಾನಿವತ್ತು ಇನ್ನೂ ಜೀವಂತವಾಗಿದ್ದೀನಿ. ಇಲ್ಲ ಅಂದ್ರೆ ನಂತರ ಏನೂ ಗತಿ ಇಲ್ಲದೆ ಇರೋಳು ಈ ಥರ ಮನೆಗೆ ಸೊಸೆ ಆಗಕ್ಕಾಗ್ತಿತ್ತಾ? ಮಾಯಾ, ನೀನು ಆ ಥರ ಎಲ್ಲ ಯೋಚನೆ ಮಾಡಬೇಡ. ನೀನು ಈ ಮನೆಗೆ ತಕ್ಕನಾದ ಸೊಸೆ. ನಾನೀ ಮನೆಗೆ ಸೊಸೆ ಆಗೋದಕ್ಕಿಂತ ಮುಂಚೆ ನಿಮಗೆ ಒಳ್ಳೆ ಹೆಂಡತಿ ಆಗಬೇಕು. ಅದರಲ್ಲೇನು ಸಂದೇಹ ಬೇಡ. ನಿಂತರ ಹೆಂಡತಿ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ನೀನು ನನ್ನ ಜೊತೆ ಇದ್ರೆ ಏನೇ ಟೆನ್ಷನ್ ಇದ್ರೂ ಅದು ಮಾಯ ಆಗಿ ಹೋಗುತ್ತೆ. ಕೃಷ್ಣ, ಸಂಸಾರ ಶುರು ಮಾಡೋ ದಿನ ಈ ತರ ಯಾರಾದ್ರೂ ಮಾತಾಡ್ತಾರೇನೋ? ನೋಡಿ, ನಿಮ್ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ಅಣ್ಣ ನಿಮ್ಮನ್ನ ಕ್ಷಮಿಸೋ ತನಕ ಮನೆಯವ್ರ ಕಣ್ಣಿಗೆ ಮಾತ್ರ ನಾನು ನೀವು ಗಂಡ ಹೆಂಡತಿ. ದಯವಿಟ್ಟು ಅದಕ್ಕೆ ತಕ್ಕನಾಗಿ ನಡ್ಕೊಳ್ಳಿ.